ಈ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿರೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಆತ ಏನೇ ಮಾಡಿದ್ರು ಕೂಡ ಈ ಫೋಟೋಗಳನ್ನ ನೋಡುವಂತ ಸಂದರ್ಭದಲ್ಲಿ ಆತನಿಗೆ ಕೊಟ್ಟಂತ ಚಿತ್ರಹಿಂಸೆಗಳು ಯಾವ ರೀತಿಯಾಗಿತ್ತು ಅದೆಲ್ಲವೂ ಕೂಡ ಕರಳು ಹಿಂಡುತ್ತೆ. ಪುತ್ರನಿಗಾದಂತಹ ಹಿಂಸೆಯನ್ನ ನೆನೆದು ತಂದೆ ತಾಯಿ ಈಗಲೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ತಂದೆ ಶಿವನಗೌಡ, ತಾಯಿ ರತ್ನಪ್ರಭಾ ಕಣ್ಣೀರು ಹಾಕ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಅಂದಿನ ಕ್ಷಣವನ್ನ ನೆನೆದು ಪೋಷಕರು ಹತ್ತಿದ್ದಾರೆ. ಪವರ್ ಟಿವಿಯಲ್ಲಿ ರೇಣುಕಾ ಸ್ವಾಮಿ ಪೋಷಕರು ಮಾತಾಡಿದ್ದಾರೆ. ಚಾರ್ಜ್ ಶೀಟ್ನ ಸಲ್ಲಿಕೆಯ ಬಳಿಕ ಮಗನ ಕೊನೆ ಕ್ಷಣದ ಫೋಟೋ ರಿವೀಲ್ ಆಯಿತು. ಅದನ್ನ ಕಂಡು ಕಣ್ಣೀರು ಹಾಕಿದ್ದಾರೆ. ತಲೆಯಿಂದ ಪಾದದವರೆಗೆ ಒಂದೇ ಒಂದು ಅಂಗವನ್ನು ಬಿಡದೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಆ ಥಳಿತಕ್ಕೆ ಮಗನ ಮುಖ ಗುರುತು ಕೂಡ ಹಿಡಿಯಲಾಗದಷ್ಟು ವಿಕಾರ ಆಗಿತ್ತು. ದವಡೆ ಒಡೆದಿತ್ತು, ಮುಖದಲ್ಲಿ ತೂತು ಬಿದ್ದಿತ್ತು, ಎದೆ ಮೇಲೆ ಗಾಯಗಳಾಗಿತ್ತು. ಇದೆಲ್ಲವೂ ಕೂಡ ಅವರ ತಂದೆ ಹೇಳಿರೋದು. ರೇಣುಕಾ ಸ್ವಾಮಿಯ ತಂದೆ ಪವರ್ ಟಿವಿ ಜೊತೆ ಮಾತಾಡ್ತಾ ಕಣ್ಣೀರು ಹಾಕಿದ್ದಾರೆ. ಉಳಿದು ಇದನ್ನ ನೋಡಿ ಅಲ್ಲಿ ಹೋದ್ರಂತೂ ಶಿವ 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 ಏನು ಹಿಂಸೆ ಅಂದರೆ ಅದು ನೋಡಕ್ಕೆ ಅಸಾಧ್ಯ ಬಿಡ್ರಿ. ಅದನ್ನ ಅದೇ ಅದೇ ಘಟನೆ ನನಗೆ ಮಲ್ಕಿಸುತ್ತೆ. ಮತ್ತೆ ಒಂದು ಭಾಗ ಬಿಟ್ಟಿಲ್ಲ, ಒಂದು ಪಾರ್ಟ್ ಬಿಟ್ಟಿಲ್ಲ. ತಲೆ ಹಿಡಿದು ಪಾದದವರೆಗೂ ಒಂದೇ ಒಂದು ಇದನ್ನಕ್ಕೂ ಬಿಟ್ಟಿಲ್ಲ. ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಅಷ್ಟು ತೂತ್ ಬಿದ್ದಿದೆ, ದೌಡೆ ಓದಿದೆ, ಮಖನ ಗೊರ್ತೆ ಹತ್ತೋದಿಲ್ಲ. ಮಗ ಬಟ್ಟೆ ಬದಲಾಯಿಸಿದ್ದಾರೆ, ಯಾವ ಬಟ್ಟೆನೂ ಬದಲಾಯಿಸಿದ್ದಾರೆ, ಯಾವ್ದು ಇಲ್ಲ ಅವನು. ನಮಗೆ ಆಶ್ರಯ ಅವನ ಬಾಡಿ ಏನು ಇದನ್ನಲ್ಲ ಆಕಾರ ಮಕಾನ ನೋಡ್ರಿ ಗೊತ್ತಿಡಿಲಿಲ್ಲ ನಾವು. ಉಳಿದು ಇದನ್ನ ನೋಡಿ ಇವನು ಮಗ ಅಂತ ಗೊತ್ತಿಡಿ. ಅಷ್ಟು ವಿಕಾರ ಆಗಿದೆ. ಆಗ್ಬಿಟ್ಟು ಹಂಗು ಆ ನಮನಿ ಮಾಡಿದ್ದಾರೆ. ಏನ್ ಹೇಳೋಣ ನಾವು. ಅಲ್ಲಿ ಹೋದ್ರಂತೂ ಶಿವ 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 ಏನ್ ಹಿಂಸೆ ಅಂದ್ರೆ ಅದು ನೋಡಕ್ ಅಸಾಧ್ಯ. ಇನ್ನು ಪವಿತ್ರ ಗೌಡ ಹೆಣ್ಣು ಕುಲಕ್ಕೆ ಅಪವಾದ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ರೇಣುಕಾ ಸ್ವಾಮಿ ತಂದೆ ತಾಯಿ. ಆ ತಾಯಿ ಮಹಾತಾಯಿಗೆ ಹೆಣ್ಣು ಅನ್ನೋದಕ್ಕೆ ಅಪವಾದ. ಕಣ್ಣೀರಿಡ್ತಾ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿಯ ತಂದೆ ಹಿಡಿ ಶಾಪ ಹಾಕಿದ್ದಾರೆ. ಕರುಣಾಮಯಿ ಸಹನೆಯ ಸಾಕ್ಷಿ ಹೆಣ್ಣು ಮಗಳು ಅಂತಾರೆ, ಆದರೆ ಅವಳಲ್ಲಿ ಅಂತಹ ಕರುಣೆ ಎಳ್ಳಷ್ಟು ಕೂಡ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಪುತ್ರನ ಸಾವಿಗೆ ಕಾರಣ ಆದಂತ ಈ ಪವಿತ್ರ ಗೌಡಗೆ ಹಿಡಿ ಶಾಪವನ್ನ ಹಾಕಿದ್ದಾರೆ. ಪವರ್ ಟಿವಿ ಸಂದರ್ಶನದಲ್ಲಿ ಈ ಕರುಣೆ ಇಲ್ಲದ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದ್ದಾರೆ. ಮಕಾನ್ ಅವ್ರು ಒಬ್ಬರಲ್ಲಿಗೂ ಕನಿಕರ ಇಲ್ಲ, ಕರುಣೆ ಇಲ್ಲ. ಆ ತಾಯಿ ಮಾತಾಯಿ ಆಕಿಗೆ ಏನ್ ಮಾಡುದು? ಅವಳು ಹೆಣ್ಣು ಅಂದವ್ರಿಗೆ ಹೆಣ್ಣಿನಿಗೆ ಒಂದು ಅಪವಾದನೆ. ಹೆಣ್ಣಿತನಕ್ಕೆ ಅಪವಾದ ಆ ತಾಯಿ. ಮಾತೃದೇವವ್ವ ಅಂತೀವಿ, ಎಷ್ಟು ಕರುಣಾಮಯಿ ಅಂತೀವಿ, ಮಾತೃಮಯಿ, ಎಷ್ಟು ಸಹನಾಭೂತಿ ಇರ್ತೈತೆ, ಸಹನೆ ಇರ್ತೈತೆ. ಅವ್ರು ಒಬ್ಬರಲ್ಲಿಗೂ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ತೋರಿಸ್ತಾರೆ ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯ ಮೇಲೆಯೂ ಕೂಡ ಕ್ರೌರ್ಯ ನಡೆದಿದೆ. ಶೆಡ್ನಲ್ಲಿ ಕೂಡಿ ಹಾಕಿ ಆತನಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಆ ಜೀವ ಬಹಳ ನೊಂದಿದೆ. ರೇಣುಕಾ ಸ್ವಾಮಿಗೆ ಶೆಡ್ನಲ್ಲಿ ಒತ್ತಾಯದಿಂದ ನಾನ್ ವೆಜ್ ಕೂಡ ತಿನ್ನಿಸಿದ್ದಾರೆ. ನಾನ್ ವೆಜ್ ಅನ್ನ ತರಿಸಿ ರೇಣುಕಾ ಸ್ವಾಮಿಗೆ ಕೈಯಿಂದಲೇ ಬಿಲ್ ಕೂಡ ಕೊಡಿಸಿದ್ದಾರೆ. ಜಂಗಮರು ತಿನ್ನಲ್ಲ ಅಂತ ಹೇಳಿದ್ರೂ ಕೂಡ ಆತನ ಬಾಯಿಗೆ ತುರುಕಿದ್ದಾರೆ. ದಾರಿಯಲ್ಲಿ ಹೋಗುವಾಗಲೂ ಆತನಿಂದಲೇ ಬಿಲ್ ಅನ್ನ ಕೊಟ್ಟು ತಿಂದಿದ್ದಾರೆ. ಕೆಡಿ ಗ್ಯಾಂಗ್ ಎಂಥ ಕ್ರೂರಿಗಳು ಅಂತ ರೇಣುಕಾ ಸ್ವಾಮಿಯ ತಂದೆ ಕಿಡಿಕಾರಿದ್ದಾರೆ. ಪವರ್ ಟಿವಿ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನ್ ಹೇಳ್ಬೇಕು, ಕಾಬಟ್ಟೆ ಹೊಡೆದಾರೆ. ಅಷ್ಟು ಹೊಡೆದ್ರು ಅವನು ದೈನಾಸಿ. ನಾವು ಅದ ಮೇಲೆ ಹೋಗ್ತಾ ಅದು ಇದೆಲ್ಲ ತಿನ್ಸಿದ್ದಾರೆ. ನಾವು ಲಿಂಗಾಯತರು ಜಂಗಮರು ನಾವು ಅದು ತಿನ್ನಲ್ಲ ಅಂದ್ರೂ ತಿನ್ಸಿದ್ದಾರೆ. ಅದು ಅವ್ರಿಗೆ ಎಷ್ಟು ಕ್ರೌರತೆಯನ್ನು ತೋರಿಸ್ತೈತಿ. ತುರುಕಿ ಮಾಡಿ ಯಾವುದೋ ಸಿನಿಮಾದಲ್ಲಿ ಏನೋ ಮಾಡಿ ತೋರಿಸ್ತಾರಲ್ಲ ಆ ರೀತಿ ಇದು ಆ ಥರ ಮಾಡಿದ್ದಾರೆ. ಅದು ಮನುಷ್ಯತ್ವನೇ. ಅವನ ಪಾಡಿ ಅವನು ಊಟಕ್ಕೆ ಅವನೇ ರೊಕ್ಕ ಕೊಟ್ಟದಾನಂತೆ, ಅವನೇ ಬಿಲ್ ಕೊಟ್ಟಿದ್ದು, ಬಿಲ್ಲು ಕೂಡ ಅವನೇ ಪೇಮೆಂಟ್ ಮಾಡಿದ್ದಾನೆ. ಏನು ಇಷ್ಟು ಇದು ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತದೆ. ಕಾಬಟ್ಟೆ ಹೊಡೆದಾಗ
ಆತನ ಕೈಕಾಲು ಮುರಿದಿದ್ರೂ ಕೂಡ ಸೇವೆಯನ್ನ ಮಾಡ್ಕೊಂಡಿರ್ತೀನಿ, ನಮ್ಮ ಸೊಸೆ ಮಗ ಬದುಕಿದ್ರೆ ಸಾಕು ಅಂತ ಗೋಳಿಟ್ಟಿದ್ಲು. ಬೆಂಗಳೂರು ಜೈಲಿನಲ್ಲಿ ಇದ್ದಾನೆ ಅಂತ ಅಂದುಕೊಂಡಿದ್ವಿ, ಆತನನ್ನ ಕರೆತರ್ತಾರೆ ಅಂತಾನೆ ನಾವು ಕೂಡ ಹೇಳಿ ಹೊರಟಿದ್ವಿ. ಅದೇ ಭರವಸೆಯಲ್ಲಿ ಸೊಸೆಯೂ ಕೂಡ ಇದ್ಲು ಅಂತ ಪೋಷಕರು ಹೇಳಿದ್ದಾರೆ. ಪವರ್ ಟಿವಿ ಸಂದರ್ಶನದಲ್ಲಿ ರೇಣುಕಾ ಪೋಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತಾನು ಸಾಯ್ತೀನಿ ಅಂತ ಬಹುಶಃ ಆತನಿಗೂ ಕೂಡ ಗೊತ್ತಿರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರೇಣುಕಾ ಸ್ವಾಮಿಯ ಪೋಷಕರು. ಈ ಕೈಯ ಕಾಲ ಏನೇನು ಮುರಿದ್ರು ನಾನು ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ಕೊಂಬರ್ತಾರೆ ಅನ್ನೋ ಆಸೆ ಮೇಲೆ ಆ ಹುಡುಗಿ ಇತ್ತು. ನಾವು ಅದನ್ನೇ ಹೇಳೋಗಿದ್ವಿ. ಏನ್ ಅನ್ಕೊಂಡ್ವಿ, ಏನೋ ಗಲಾಟೆ ಮಾಡ್ಕೊಂಡು ಬೆಂಗಳೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನೆ, ಬರ್ತಾನೆ, ನಾವು ಕರ್ಕೊಂಬರ್ತೀವಿ ಕಣಮ್ಮ ಅಂತ ಸಮಾಧಾನ ಮಾಡಿ ಹೋಗಿದ್ವಿ. ಅವಳು ಅದೇ ಆಸೆಯಲ್ಲೇ ಇತ್ತು, ನನ್ ಗಂಡ ಬರ್ತಾನೆ, ಇವತ್ತು ಎಷ್ಟು 3 ದಿವಸ ಆಯ್ತು ಹೋಗಿ, ಇವತ್ತಾರು ಮುಖ ನೋಡ್ತೀನಿ. ಅಮ್ಮ ಹೋಗ್ ಬರ್ತೀನಿ ಅಂತ ಹೇಳ್ದನು, ಹೆಣವಾಗಿ ಮನೆಗ್ ಬಂದ್ಬಿಟ್ಟ. ಚೆನ್ನಾಗಿ ಹೋದನು, ನನ್ನಂತ ಬೆಳಗ್ಗೆ ಏನ್ ಮಾಮೂಲಿ ಹೋಗಂತಾನೆ ಹೋಗಿದ್ದಾನೆ, ಬರುವಾಗ ಮಾತ್ರ ಹೆಣವಾಗಿ ಬಂದ್ಬಿಟ್ಟ. ಯಾರು ಕೂಡ ಕನ್ಸಲ್ಲೂ ಅನ್ಕೊಂಡಿರಲ್ಲ. ನಮಗೆ ಗೊತ್ತಿಲ್ಲ, ಅವನಿಗೂ ಗೊತ್ತಿತ್ತ ಇಲ್ಲ. ಅವನಿಗೂ ಗೊತ್ತಿರ್ಲಿಲ್ಲ, ಅವನಿಗೂ ಖಂಡಿತವಾಗಿಯೂ ಗೊತ್ತಿಲ್ಲ. ಈ ಕೈಯ ಕಾಲ ಏನೇನು ಮುರಿದ್ರು ನಾನು ಸೇವೆ ಮಾಡ್ತೀನಿ. ಈ ಕ್ಷಣಕ್ಕೂ ಕೂಡ ದರ್ಶನ್ಗೆ ನಿಜವಾಗಿ ಪಶ್ಚಾತ್ತಾಪ ಇಲ್ಲ ಅನ್ಸುತ್ತೆ. ಅವರ ರಕ್ತದಲ್ಲಿಯೇ ಮಾನವೀಯತೆ ಗುಣವೇ ಇಲ್ಲ. ಯಾರು ಸತ್ರೇನು, ಯಾರು ಹೋದ್ರೇನು ಅನ್ನುವಂಥ ಭಾವನೆ ಅವರಲ್ಲಿ ಇದ್ದಂಗಿದೆ. ಪರಪ್ಪನ ಜೈಲಲ್ಲಿ ದರ್ಶನ್ ವರ್ತನೆ ಏನಿತ್ತು, ಅದಕ್ಕೆ ರೇಣುಕಾ ಸ್ವಾಮಿಯ ತಂದೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮನುಷ್ಯತ್ವ ಅವರಿಗೆ ಎಳ್ಳಷ್ಟು ಕೂಡ ಇಲ್ಲ, ಅವರು ಆರಾಮಾಗಿದ್ದಾರೆ ಅನ್ನುವಂಥ ಮಾತನ್ನ ಪವರ್ ಟಿವಿ ಸಂದರ್ಶನದಲ್ಲಿ ರೇಣುಕಾ ಸ್ವಾಮಿಯ ಪೋಷಕರು ಮಾತಾಡಿದ್ದಾರೆ. ಅದು ಜೀವನ ಅವ್ರಿಗೆ ನಿಜವಾಗ್ಲೂ ಈ ಕ್ಷಣಕ್ಕೂ ಅವನಿಗೇನು ಪಶ್ಚಾತ್ತಾಪ ಅನ್ನೋದು ಇಲ್ಲ ಅನಿಸುತ್ತೆ. ಇಲ್ಲ ಅವ್ರಿಗೆಲ್ಲಿಗೆ ಅಂದರೆ ಅವರ ರಕ್ತದಲ್ಲೇ ಆ ಥರ ಇದೆ ಅನಿಸುತ್ತೆ. ಅವ್ರಿಗೆ ಮಾನವೀಯತೆ ಗುಣ ರಕ್ತದಲ್ಲೇ ಇಲ್ಲ. ನಾನು ನಿಷ್ಠುರವಾಗಿ ಹೇಳ್ಬೇಕಂದ್ರೆ ಅವರ ರಕ್ತದಲ್ಲಿ ಮಾನವೀಯತೆ ಗುಣನೇ ಇಲ್ಲ. ಅದರಿಂದ ಅವರಿಗೆ ಅಷ್ಟು ಐಷಾರಾಮ ಇದಾಗಿ ಆ ಬೇಷ ಇದಾದರೆ ಯಾವ ಜೀವನವನ್ನು ಯಾರು ಹೋದ್ರೇನು, ಯಾರು ಬದುಕಿದ್ರೇನು ಅನ್ನೋ ಒಂದು ರೀತಿಯಲ್ಲಿ ಇದಾರಲ್ಲ, ಅದು ನಿಜವಾಗ್ಲೂ ಅದು ಭಾಳ ಕೆಟ್ಟದ್ದು ಅವ್ರಿಗೆ. ಅದೇ ಅವ್ರಿಗೆ ಏನ್ ಮನುಷ್ಯತ್ವ ಅನ್ನೋದು ಇದೆಯೋ ಇಲ್ಲೋ. ಒಂದ್ ಹುಡುಗನ್ ಜೀವ ಏನು ಬಾಳೆ ಸಿಪ್ಪೆ ಸುಲ್ ತಿಂದಂಗೆ ಅನ್ಕೊಂಡ್ಬಿಟ್ಟಿದಾರ, ಅವ್ರು ಬಾಳೆಹಣ್ಣು ತಿಂದಂಗೆ ತೆಗೆದ್ಬಿಟ್ರಲ್ಲ ಜೀವ. ದರ್ಶನ್ ಅಭಿಮಾನಿಗಳ ಬಗ್ಗೆಯೂ ಕೂಡ ರೇಣುಕಾ ಸ್ವಾಮಿಯ ಪೋಷಕರು ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ಅಭಿಮಾನ ಇರಬೇಕು, ತಪ್ಪು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೆಂಥ ಅಭಿಮಾನ. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮನಿಗೆ ಈ ರೀತಿಯಾಗಿ ಆಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಬ್ಬರ ಬದುಕನ್ನು ಕಿತ್ಕೊಂಡ್ರೆ, ಹಾಳು ಮಾಡಿದ್ರೆ ಏನು ಸಿಗುತ್ತೆ? ಪವರ್ ಟಿವಿ ಸಂದರ್ಶನದಲ್ಲಿ ರೇಣುಕಾ ಸ್ವಾಮಿಯ ಪೋಷಕರು ಮಾತಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅಣ್ಣ ಆಗಿದ್ದು ಅದು ತಾನು ಅನುಭವಿಸಿದಾಗನೇ ಇರಲಿ, ಅಭಿಮಾನ ಇರಬಾರ್ದಂತ ನಾನು ಹೇಳಲ್ಲ. ಅಭಿಮಾನ ಈ ಥರ ಇದು ಕೆಟ್ಟ ಅಭಿಮಾನ. ಇದು ತಪ್ಪನ್ನು ನೋಡ್ದೂ ಕೂಡ ಅಭಿಮಾನ, ತಪ್ಪಿಗೇನು ಅಭಿಮಾನ ತೋರಿಸಿದ್ರೆ ಹೆಂಗೆ? ಅಂತ ಹುಚ್ಚು ಅಂದ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ, ಏನ್ ಮೆಸೇಜ್, ಏನು ಮೆಸೇಜ್ ಕೊಡೋಣ? ಸ್ವಾಮಿ, ನೀವು ನಿಮ್ಮ ಮನೆಯಲ್ಲೂ ಅಣ್ಣ ತಮ್ಮ ಇರ್ತಾರೆ. ನೀವು ನಮ್ಮ ರೇಣುಕ ಸ್ವಾಮಿ ನನ್ನ ತಮ್ಮ ಆಗಿದ್ರೆ ಏನಾಗ್ತಿತ್ತು, ಅಣ್ಣ ಆಗಿದ್ರೆ ಏನಾಗ್ತಿತ್ತು, ಅದನ್ನು ಯೋಚನೆ ಮಾಡಿರಿ. ಅವ್ರ ನಟನೆ ಬಗ್ಗೆಕ್ಕಿನ ಮನುಷ್ಯತ್ವ ಮಾನವೀಯತೆಗೆ ಬೆಲೆ ಕೊಡ್ರಿ. ಈಗ ಬದುಕು ಕಸ್ಕೊಂಡ್ರೆ ಏನು ಬರ್ತತೆ? ಇನ್ನೊಬ್ಬರ ಜೀವನ ಹಾಳು ಮಾಡಿದ್ರೆ ಏನು ಬರ್ತತೆ? ಅದು ತಾನು ಅನುಭವಿಸಿದಾಗ. ರೇಣುಕಾ ಸ್ವಾಮಿ ಪೋಷಕರು ಪವರ್ ಟಿವಿ ಜೊತೆ ಮಾತಾಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪೋಷಕರ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ.